ಭೋಜನ ಕೈ ರುಚಿಯನ್ನು ಇವತ್ತು ನಾನು ಸುಪ್ರಿಯ ಅವ್ರ ಜೊತೆ ನಮ್ಮ ಸ್ಟುಡಿಯೋದಲ್ಲಿ ಯುಗಾದಿ ಹಬ್ಬ ಆಚರಿಸ್ತಾ ಮಾಡ್ತಾಯಿದ್ದೀವಿ. ಯುಗಾದಿಗೋಸ್ಕರ ಸ್ಪೆಷಲ್ಲಾಗಿ ಸುಪ್ರಿಯ ಅವ್ರಿಗೆ ನಾನು ಪೂಜಿತ ಪೂರಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದು ಚೆನ್ನಾಗಿ ಗಟ್ಟಿ ಆಗ್ತಾಯಿದೆ. ಈಗ ಇದಕ್ಕೆ ಸ್ವಲ್ಪ ಬಾದಾಮಿ ಪೌಡರ್ ಹಾಕೋಣ. ಫುಲ್ಲು ಹೆವಿ ರಿಚ್, ಸಖತ್ ರಿಚ್ ಆಗಿದೆ, ತುಂಬ ಕ್ರೀಮಿ ಆಗಿದೆ. ಆಮೇಲೆ ನೋಡ್ತಾ ಇದ್ರೆ ತಿನ್ನಬೇಕು ಅನಿಸುತ್ತೆ. ನೀವೆಲ್ಲರೂ ಡೆಫಿನೆಟ್ಲಿ ಟ್ರೈ ಮಾಡಬೇಕು. ಇವೆಲ್ಲ ಇವ್ರು ನಂಗೆ ಹೇಳ್ಕೊಟ್ಟಿಲ್ಲ, ನಾನೇ ಹೇಳ್ತಾ ಇದ್ದೀನಿ ಸ್ವಂತವಾಗಿ. ಇದಕ್ಕೆ ಸ್ವಲ್ಪ ಕರ್ಪೂರ ಹಾಕೋದು ಒಂದು ಒಳ್ಳೆ ಘಮ ಬರುತ್ತೆ ಅದಕ್ಕೆ. ಓಕೆ, ಬಂತು, ಚೆನ್ನಾಗಿದೆ. ಬಂತಾ? ಈಗ ಇದನ್ನು ಆಫ್ ಮಾಡೋಣ. ಈ ಕಡೆ ನಾವು ಎಣ್ಣೆ ಕಾದಿದೆ, ಪೂರಿಯನ್ನು ಕರಿಬೇಕು. ಲೈಟಾಗೆ ಗೋಲ್ಡನ್ ಬ್ರೌನ್ ಕಲರ್ ಆದಮೇಲೆ ಇದನ್ನು ತೆಗೆದುಕೊಳ್ಳೋಣ. ಇದು ಸಕ್ಕರೆ ಹಾಕಿರೋದ್ರಿಂದ ಬೇಗ ಬ್ರೌನ್ ಆಗ್ತದಲ್ಲ, ಚೆನ್ನಾಗಿ. ತುಂಬ ಡಾರ್ಕ್ ಬ್ರೌನ್ ಆಗಬಾರ್ದು, ಲೈಟಾಗಿ ಆಗಬೇಕು ಅಷ್ಟೇ. ಇಷ್ಟು ಲೈಟಾಗಿ ಆಗುತ್ತೆ. ಸೊ ವೆನ್ ಡಿಡ್ ಯು ಸ್ಟಾರ್ಟ್ ಸಿಂಗಿಂಗ್? ಅಟ್ ದ ಏಜ್ ಆಫ್ ಎಷ್ಟು ವಯಸ್ಸು ಗೊತ್ತಿಲ್ಲ, ಐ ಥಿಂಕ್ ಫಸ್ಟ್ ಸ್ಟ್ಯಾಂಡರ್ಡ್. ಓ, ಕ್ಲಾಸಿಕಲ್ ಟ್ರೈನಿಂಗ್ ಫಸ್ಟು? ಹಾಂ, ನಮ್ಮ ತಾತ ವಿದ್ವಾನ್ ಮುನಿ ವೆಂಕಟಪ್ಪ ಅಂತ, ಅವ್ರೇನಿಲ್ಲ. ಸೊ ಅವರು ಮನೆಗೆ ಬಂದು ಹೇಳ್ಕೊಡೋರು. ತುಂಬ ಚಿಕ್ಕ ಹುಡುಗಿಯಿಂದನೂ ಕಲಿಸ್ಕೊಡ್ತಾ ಇದ್ರು. ಪ್ಲೇ ಬ್ಯಾಕಿಗೆ ಹೆಂಗೆ ಟರ್ನ್ ಆಯಿತು? ನನಗೇನೋ ಮುಂಚೆ ನಾನು ಫಿಲ್ಮಿ ಸಿಂಗಿಂಗ್ಗೆ ತುಂಬ ಅಟ್ರಾಕ್ಷನ್ ಇತ್ತು. ಹೆಂಗಾದರೂ ಮೂವೀಸ್ಗೆ ಹಾಡಲೇಬೇಕು ಅಂತ ಒಂದು ಗೋಲ್ ಇತ್ತು, ಬೈ ಡಿಫಾಲ್ಟ್ ಅನಿಸುತ್ತೆ. ಅದು ನಾನು ಪ್ಲ್ಯಾನ್ ಮಾಡಿಲ್ಲ ಅಥವಾ ಯೋಚನೆ ಮಾಡಿಲ್ಲ. ಇಟ್ ವಾಸ್ ಜಸ್ಟ್ ದೇರ್, ನಾನು ಫಿಲ್ಮ್ಗೆ ಹಾಡಲೇಬೇಕು. ಫಸ್ಟ್ ಫಿಲ್ಮ್ ಯಾವ್ದು ಹಾಡಿದ್ದು? ಫಸ್ಟ್ ಫಿಲ್ಮ್ ತಾಜ್ ಮಹಲ್. ತಾಜ್ ಮಹಲ್ ಯಾರು ಮ್ಯೂಸಿಕ್ ಡೈರೆಕ್ಟರ್? ಜಿ ಅಭಿಮನ್ ರಾಯ್. ದ ಫಸ್ಟ್ ರೆಕಾರ್ಡಿಂಗ್ ಹ್ಯಾಪನ್ ಗಾಟ್ ಓವರ್ at 2 in the midnight. ಅಬ್ಬಾ. ಸೊ ಆವಾಗಲೇ ನನಗೆ ರಿಯಾಲಿಟಿ ಚೆಕ್ ಶುರು ಆಯಿತು. ಫಿಲ್ಮ್ ಇಂಡಸ್ಟ್ರಿ ಸಿಂಗಿಂಗ್ ಇಸ್ ನಾಟ್ ಅ ಜೋಕ್, ತುಂಬ ಕಷ್ಟಪಟ್ಟು ಒಂದು ಇದು ಮಾಡಬೇಕು ಅಂತೆಲ್ಲ. ದೆನ್ ದ ಸಾಂಗ್ ಹ್ಯಾಸ್ ಟರ್ನ್ ಔಟ್ ಬ್ಯೂಟಿಫುಲಿ. ನಾನು ಹಾಡಿದೆ ಅಂತಲ್ಲ, ಚೆನ್ನಾಗಿದೆ. ವೆರಿ ನೈಸ್. ಸೊ ಅಲ್ಲಿಂದ ನನ್ನ ಪಯಣ ಸ್ಟಾರ್ಟ್ ಆಯಿತು. ನಾವು ಐ ಹರ್ಡ್ ದಟ್ ಯಾವುದೋ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಷನ್ ಮಾಡಬೇಕು ಅಂತ ಪ್ಲ್ಯಾನ್ ನಡೀತಿದೆ ಅಂತ. ನಂಗೆ ಇಂಟ್ರೆಸ್ಟ್ ಇದೆ ಮ್ಯೂಸಿಕ್ ಡೈರೆಕ್ಷನ್ ಮಾಡಲಿಕ್ಕೆ. ತುಂಬ ಮ್ಯೂಸಿಕ್ ಡೈರೆಕ್ಟರ್ಸ್ ನಂಗೆ ಹೇಳಿದ್ದಾರೆ, ನಿನ್ನ ಕಂಪೋಸಿಂಗ್ ನಾಲೆಜ್ ಚೆನ್ನಾಗಿದೆ, ಪ್ಲಸ್ ಟೇಸ್ಟ್ ಚೆನ್ನಾಗಿದೆ ಕಂಪೋಸಿಂಗ್ದು, ವೈ ಡೋಂಟ್ ಯು ಟ್ರೈ ಡೂಯಿಂಗ್ ಸಮಥಿಂಗ್ ಅಂತ ಹೇಳಿದರು. ತುಂಬ ಜನ ಹೇಳಿದರು. ಸೊ ಐ ಥಾಟ್ ಆಲ್ಬಮ್ ಮಾಡೋಣ ಅಂತ. ಸೊ ಮೈ ಆಲ್ಬಮ್ ಇಸ್ ಸ್ಟಿಲ್ ಇನ್ ದ ಮೇಕಿಂಗ್. ಅದು ನಡ್ಸ್ಕೊಂಡೆ ಹೀಗೆ ಕಾಂಟ್ಯಾಕ್ಟ್ಸ್ ಬೆಳೀತಾ ಸ್ಟಾರ್ಟ್ ಆಯ್ತು. ವೈ ಶುಂಟ್ ಐ ಮೇಕ್ ಸಾಂಗ್ಸ್ ಫಾರ್ ಮೂವೀಸ್? ಹಂಗೆ ಅಂದ್ಬಿಟ್ಟು ಐ ಸ್ಟಾರ್ಟೆಡ್ ಅಪ್ರೋಚಿಂಗ್ ಅ ಫ್ಯೂ ಡೈರೆಕ್ಟರ್ಸ್. ಸೊ ಇನ್ನು ನಡೀತಾ ಇದೆ ನಿಧಾನಕ್ಕೆ. ಇವಾಗ ಮೆಟ್ಲು ಹತ್ತಾ ಇದ್ದೀನಿ. ವೆರಿ ಗುಡ್. ಹೋಪ್ಫುಲಿ ಯುವರ್ ಕಂಪೋಸಿಂಗ್, ಯುವರ್ ಕಂಪೋಸಿಷನ್ ಒಂದು ಹಾಡು. ಉಸಿರಾಗಿದೆ ನೀ ಗೆಳೆಯ, ಉಸಿರಾಗಿದೆ, ಉಸಿರಾಗಿ ನನ್ನಲ್ಲಿರು ದೂರವಾಗದೆ, ನಡೆದಾಗ ಜೊತೆಗೆ ನೆರಳು ಬರುವಂತೆ, ಅನಿಸುವುದು ನೀನು ನನ್ನ ಬಳಿ ಇದ್ದಂತೆ. ಸೂಪರ್, ವೆರಿ ಗುಡ್, ವೆರಿ ಗುಡ್. ಐ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ನೀವು ಮಚ್. ಮಾಡುವ ಆಲ್ಬಮ್ ಸೂಪರ್ ಹಿಟ್ ಆಗಲಿ, ಸಿನಿಮಾಗಳು ಹಾಡು ಸೂಪರ್ ಹಿಟ್ ಆಗಲಿ. ಐ ಥಿಂಕ್ ಯು ವಿಲ್ ಬಿ ದಿ ಫಸ್ಟ್ ಫೀಮೇಲ್ ಮ್ಯೂಸಿಕ್ ಡೈರೆಕ್ಟರ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. Hopefully. ಅಲ್ವಾ? Anyway, I look forward for that. That day, the day your film will release, I will be the first person to call you and congratulate you. So sweet, sir. Very Thank nice. you. So ಈಗ ನಮ್ಮ ಇವತ್ತಿನ ಪೂಜಿತ ಪೂರಿ ತಯಾರಾಗಿದೆ. ಆರ್ ಯು ರೆಡಿ ಟು ಈಟ್ ದಿಸ್? ಅಯ್ಯೋ, ಅವಾಗ್ಲಿಂದ ಹೇಳ್ತಾ ಇದ್ದೀನಿ ತಿನ್ಬೇಕು ಅಂತ. ಒಂದು ಬೌಲ್ಗೆ ಒಂದೆರಡು ಪೂರಿ ಹಾಕೋದು, ಆಮೇಲೆ ಗಟ್ಟಿಯಾಗಿರುವಂಥ ನಮ್ಮ ಸ್ಪೆಷಲ್ ಪೂಜಿತನ ಹಾಕೋದು. ಆಗ್ತಾ ಇಲ್ಲ ಸರ್. There you are, taste it. Finally, Tell me how it is. in my hands. Let it soak for some time. Okay. But till the time you should be drinking that liquid. ಓಹೋ, ಹಂಗದು. ಓಕೆ. Huh? ಇದೇ ಎಷ್ಟು ಚೆನ್ನಾಗಿದೆ. ವಿತ್ ದ ಪೂರಿ ಐ ಡೋಂಟ್ ನೋ. I will show you how to do it. See, what you should do is take 2 puris. Okay? Then put this ಪೂಜಿತ ಹಾಕೋದು ಮೇಲ್ಗಡೆ. ಓಕೆ, ಹಾಕ್ಬಿಟ್ಟು ಇದನ್ನು ಕಟ್ ಮಾಡಬೇಕು. ಕಟ್ ಮಾಡಿ ಬಿಟ್ಬಿಡ್ಬೇಕು. ಅದು ಸ್ವಲ್ಪ ಸಾಫ್ಟಾಗಿ ನೆನೆಯುತ್ತೆ. ಓಕೆ,
ಅಲ್ಲಿ ತನಕ ಇದನ್ನು ಲೈಟಾಗಿ ಚೂಚುದೆ ಅನುಭವಿಸ್ಬೇಕು ಅದನ್ನು. ನಾವು ಫುಲ್ ಸ್ಪೂನ್ ಇಟ್ಕೋಬಾರ್ದು, ಬೇಕಲ್ಲೇ ಹೋಗ್ಬಿಡುತ್ತೆ ಸುಮ್ಮನೆ ಇಷ್ಟಿದೆಯಲ್ಲ ಹಾಗೆ ಕಣ್ಣು ಮುಚ್ಕೊಂಡು ಅನುಭವಿಸ್ಬೇಕು. ಓಕೆ, ಜಸ್ಟ್ ಕ್ಲೋಸ್ ಯುವರ್ ಐಸ್, ಪುಟ್ ದ ಸ್ಪೂನ್ ಇನ್ ಯುವರ್ ಮೌತ್, ಎಂಜಾಯ್ ದಟ್. ದಿಸ್ ಇಸ್ ಸೋ ಗುಡ್. ಇಷ್ಟು ಸ್ಲೋ ಮೋಷನಲ್ಲಿ ನನಗೆ ತಿನ್ನೋಕ್ಕಾಗಲ್ಲ. ಬೇಗ ಮುಗಿಸ್ಬಿಟ್ಟು ಅದು ಎಕ್ಸ್ಟ್ರಾ ಪೂರೀಸ್ನ ತಿನ್ನಬೇಕು. ಓಕೆ, ಚೆನ್ನಾಗಿ ಪೂರಿ ಸೋಕಾದ್ಮೇಲೆ ಯು ಶುಡ್ ಈಟ್ ದ ಪೂರಿ ಲೈಕ್ ದ್ಯಾಟ್. Is that? ಕುದುರೆ ಸೌಂಡ್ ಬರ್ತಾರೆ ನಾನು ಮಾಡಿದ್ರೆ. ಸೂಪರ್. ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಬಾಯಿಂದ ಒಂದು ಹನಿಗಮನ ಬರುತ್ತೆ, ಕೇಳಿ. ಮರಗಿಡಗಳಿಗೆ ಇನ್ನೂ ತಟ್ಟಿಲ್ಲ ಆರ್ಥಿಕ ಕುಸಿತದ ಬೇಗೆ. ಮರಗಿಡಗಳಿಗೆ ಇನ್ನೂ ತಟ್ಟಿಲ್ಲ ಆರ್ಥಿಕ ಕುಸಿತದ ಬೇಗೆ. ಧರಿಸಿ ನಿಂತಿವೆ ಯುಗಾದಿಗೆ ಹೊಸ ಚಿಗುರುಡುಗೆ. ವೆರಿ ನೈಸ್. ಥ್ಯಾಂಕ್ ಯು ಸುಪ್ರಿಯಾ. ಸೋ ನೈಸ್ ದಟ್ ಯು ಕುಡ್ ಮೇಕ್ ಇಟ್ ಟು ಅವರ್ ಶೋ. ಥ್ಯಾಂಕ್ ಯು. ಭಾಳ ಖುಷಿ ಆಯಿತು ನಿಮ್ಮಂಥ ಕಲಾವಿದರು ಇಲ್ಲಿ ಬಂದು ನನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಇವತ್ತು ವಿತ್ ಯು ಐ ಹ್ಯಾಡ್ ರಾಗ ನಳಪಾಕ. ಸೂಪರ್ ಆಗಿತ್ತು. ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಐ ಹೋಪ್ ನಾ ಮಾಡಿಕೊಟ್ಟಿದ್ದ ಪೂಜಿತ ಪೂರಿ ಇಷ್ಟ ಆಯ್ತು ನಿಮಗೆ? ಐ ಲವ್ಡ್ ಇಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ದಿಸ್ ಇಸ್ ವಿತ್ ಆಲ್ ಮೈ ಲವ್. ಥ್ಯಾಂಕ್ ಯು. ಐ ವಿಲ್ ಚೆರಿಶ್. ಎಸ್. ಆ್ಯಂಡ್ ಇದು ಬೊಂಬಾಟ್ ಭೋಜನ 3 ಪುಸ್ತಕಗಳು, ಭಾಗ 1, 2, 3. ದಿಸ್ ಇಸ್ ಆಟೋಗ್ರಾಫ್. ನಿಮ್ಗೆ ಯಾರಿಗೂ ಸಿಗಲ್ಲ, ನನಗೆ ಮಾತ್ರ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಔಚ್! ದಿಸ್ ಇಸ್ ಫಾರ್ ಯು. Wow! It's really heavy. Thank you so much. Thank you so much. ನನ್ನ ಶೋ ಕರೆಸಿ ರಾಗ ನಳಪಾಕ ಮಾಡಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಐ ಹ್ಯಾಡ್ ಅ ವೆರಿ ಗುಡ್ ಟೈಮ್. ತುಂಬ ಖುಷಿ ಆಯಿತು. ಆಲ್ ದ ಬೆಸ್ಟ್ ಟು ಯು ಇನ್ ಆಲ್ ಯುವರ್ ಎಂಡೆವರ್ಸ್. ಥ್ಯಾಂಕ್ ಯು. ಈಗ ಇನ್ ದಿ ಕಮಿಂಗ್ ಫ್ಯೂ ಮಂತ್ಸ್ ಐ ವಾಂಟ್ ಟು ಸಿ ಯುವರ್ ನೇಮ್ ಮ್ಯೂಸಿಕ್ ಡೈರೆಕ್ಟ್ರೆಸ್ ಅಂತ ಸುಪ್ರಿಯಾ ಅಂತ ನೋಡೋದನ್ನ ಆಸೆ ಪಡ್ತೀನಿ. ವಿಶ್ ಯು ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು ನಿಮಗೂ ಕೂಡ. ಥ್ಯಾಂಕ್ ಯು. ಪೂಜಿತ ಪೂರಿ ಬೇಕಾಗುವ ಪದಾರ್ಥಗಳು: ಮೈದಾ ಹಿಟ್ಟು 1.5 ಕಪ್ಪು, ನೆನೆಸಿದ ಚಿರೋಟಿ ರವೆ 4 ಚಮಚ, ಸಕ್ಕರೆ 3 ಟೇಬಲ್ ಚಮಚ, ಮಿಲ್ಕ್ ಪೌಡರ್ 1 ಕಪ್ಪು, ಕಂಡೆನ್ಸ್ಡ್ ಮಿಲ್ಕ್ 1 ಕಪ್ಪು, ಬಾದಾಮ್ ಮಿಕ್ಸ್ 1 ಕಪ್ಪು, ಹಾಲು 1 ಲೀಟರು, ಹಾಲಿನಲ್ಲಿ ನೆನೆಸಿದ ಕೇಸರಿ 10 ದಳ, ಸಿಪ್ಪೆ ತೆಗೆದ ಬಾದಾಮಿ 1 ಕಪ್ಪು, ಗೋಡಂಬಿ 1 ಕಪ್ಪು, ಪಚ್ಚ ಕರ್ಪೂರ ಚಿಟಿಕೆ, ಏಲಕ್ಕಿ ಪುಡಿ 1 ಚಮಚ, ಎಣ್ಣೆ ಕರಿಯಲು. ಮಾಡುವ ವಿಧಾನ: ಬೌಲ್ಗೆ ಮೈದಾ ಹಿಟ್ಟು, ಚಿರೋಟಿ ರವೆ, ಸಕ್ಕರೆ, ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸಿಕೊಳ್ಳಿ. ಮಿಕ್ಸಿಗೆ ಬಾದಾಮಿ, ಗೋಡಂಬಿ, ಸ್ವಲ್ಪ ಹಾಲು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಪಾತ್ರೆಗೆ ಹಾಲು, ಮಿಲ್ಕ್ ಪೌಡರ್, ರುಬ್ಬಿದ ಬಾದಾಮಿ ಮಿಶ್ರಣ, ಕಂಡೆನ್ಸ್ಡ್ ಮಿಲ್ಕ್, ಹಾಲಿನಲ್ಲಿ ನೆನೆಸಿದ ಕೇಸರಿ, ಏಲಕ್ಕಿ ಪುಡಿ ಹಾಕಿ ಕುದಿಸಿ ಬಾದಾಮಿ ಮಿಕ್ಸು, ಪಚ್ಚ ಕರ್ಪೂರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕಲಸಿದ ಹಿಟ್ಟಿನಲ್ಲಿ ಪುಟ್ಟ ಪುಟ್ಟ ಪೂರಿ ಲಟ್ಟಿಸಿಕೊಂಡು ಕಾದ ಎಣ್ಣೆಯಲ್ಲಿ ಹೊಂಬಣ್ಣಕ್ಕೆ ಕರಿಯಿರಿ. 1 ಬೌಲ್ಗೆ ಪೂರಿ ಹಾಕಿ ಅದರ ಮೇಲೆ ತಯಾರಾದ ಹಾಲು ಹಾಕಿದರೆ ಪೂಜಿತ ಪೂರಿ ಸವಿಯಲು ಸಿದ್ಧ. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು, ಟೀಕೆಗಳನ್ನು, ಸಲಹೆಗಳನ್ನು ನಮಗೆ ಬರ್ತಿಳಿಸಿ. ನೀವು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಿದ್ರೆ ಪತ್ರ ಬರೀಬೇಕು. ಯಾವ ರೀತಿಯಲ್ಲಿ ಭಾಗವಹಿಸಬೇಕು ಅಂತ ನೀವು ನಮಗೆ ತಿಳಿಸ್ಬೇಕು. ನಾನು ನಿಮ್ಮನೆಗೆ ಬಂದು ನಿಮಗೆ ಅಡುಗೆ ಮಾಡಿಕೊಡೋದಾಗಲಿ, ಅಥವಾ ನಾನು ನಿಮ್ಮನೆಗೆ ಬಂದು ನೀವು ಮಾಡುವ ಅಡುಗೆಯನ್ನು ತಿನ್ನುವುದಾಗಲಿ, ಅಥವಾ ನೀವು ನನ್ನ ಸ್ಟುಡಿಯೋಗೆ ಬಂದು ನಾನು ಮಾಡುವ ಕೈ ರುಚಿಯನ್ನು ಟೇಸ್ಟ್ ಮಾಡೋದಾಗಲಿ, ಯಾವ ರೀತಿಯಲ್ಲಿ ನೀವು ಭಾಗವಹಿಸಬೇಕು ಅಂತ ಇಚ್ಛೆ ಪಡ್ತೀರೋ ಅದನ್ನು ನಮಗೆ ತಿಳಿಸಿ. ಪತ್ರ ಬರೆಯುವಾಗ ನಿಮ್ಮ ಹೆಸರು, ವಿಳಾಸ, ದೂರವಾಣಿ ಸಂಖ್ಯೆಯನ್ನು ಕರೆಕ್ಟಾಗಿ ಬರೀರಿ. ಸಾಧ್ಯವಾದರೆ ನಿಮ್ಮ ಭಾವಚಿತ್ರವನ್ನು ಲಗತ್ತಿಸಿ ನಮಗೆ ಕಳಿಸಿ. ನಮ್ಮ ವಿಳಾಸನ ನೋಟ್ ಮಾಡ್ಕೊಳ್ಳಿ. ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದೇ ಕಾರ್ಯಕ್ರಮದಲ್ಲಿ, ಇದೇ ಸಮಯದಲ್ಲಿ, ಇದೇ ಜಾಗದಲ್ಲೇ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ದಯವಿಟ್ಟು ನಗ್ತಾ ಇರಿ, ಖುಷಿಯಾಗಿರಿ.
ಚೆನ್ನಾಗಿ ತಿನ್ನಿ, ಆರೋಗ್ಯವಾಗಿರಿ. ನಮಸ್ಕಾರ.